ಕಿಚನ್ಗೆ ಸ್ವಾಗತ. ಕುಮಾರಪ್ಪ ಏನ್ ಸ್ಪೆಷಲ್ ಇವತ್ತು? ಇದು ಅಂಗಡಿ ಲೆಮನ್ ಟೀ ಅಂತ ಮಾಡ್ತಾರೆ. ಹೊಸದಾಗಿ ನಾನು ಇವಾಗ ತಯಾರು ಮಾಡಿದ್ದೀನಿ. ಏನೇನ್ ಹಾಕ್ತಿದ್ದೀರಾ? ಇದಕ್ಕೆ ಧನಿಯಾ, ಜೀರಿಗೆ, ಮೆಣಸು. ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ಒಣಗಿಸಿಬಿಟ್ಟು ಒಂದು ಇದನ್ನ ನಮ್ಗೆ ಯಾವಾಗ ಬೇಕೋ ಇದನ್ನ ನಾವು ಈ ಪುಟಾಣಿ ಇದಾಯ್ತಲ್ಲ ಇದು ಹಾಕೊಂಡು ಕುಟ್ಕೋಬೇಕು. ಕುಟಿ ಒಳ್ಳೆ ಟೇಸ್ಟ್. ಪೌಡ್ರ್ ಮಾತ್ರ ಯಾರೇ ಕಣ್ಣು ಮಾಡಬಾರ್ದು. ಎಲ್ಲ ನಾಟಿ ಮನೇಲೆ ಮಾಡೋದು ನೀವು? ಆದಷ್ಟು ನಾನು ಮನೇಲೆ ಇದು ಏನೈತೆ ಅದನ್ನ ಇದು ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಕೆಮ್ಮು ಕಫ ಬರೋರಿಗೆ ತುಂಬಾ ಇದು ಚೆನ್ನಾಗಿದೆ. ಪುಡಿ ಮಾಡಿದ್ದೀನಿ. ಇದು ಸ್ವಲ್ಪ ಇಲ್ಲಿಗೆ ಬಿಸಿಲು ಕಾಯ್ಕೊಂಡಿದ್ದೀನಿ. ಇದು ಪುಡಿ ಹಾಕೋದು. ಇದು ಹಾಕಬೇಕು. ಬೆಲ್ಲ ಹಾಕ್ಬೇಕು. ನಾವು 5 ಜನದಿ ಫುಲ್ ಇದು ಹಾಕ್ಬೇಕು. ಇದು ಆಯುರ್ವೇದಿಕ್. ಇದು ಕೆಮಿಕಲ್ ಏನು ಇರುದಿಲ್ಲ. ಎಲ್ಲ ನಾಟಿನೇ ಮನೆಯಲ್ಲಿ. ಚೆನ್ನಾಗಿ ಕುದಿಬೇಕು. ಇದೆಲ್ಲ ಚೆನ್ನಾಗಿ ಇದು ಕುದಿನ ಸ್ವಲ್ಪ ಪರಿಮಳ ಬರ್ತದೆ. ಪರಿಮಳ ಯಾವ ತರ ಒಂಥರ ಟೇಸ್ಟ್ ಬರ್ತದೆ. ಅವ ಅಂಗಡಿ ಏನ್ ಮಾಡ್ಬಿಡ್ತಾರೆ, ಮಾಡಿ ಬಿಸಿಲು ಕಾಯಿಸ್ಬಿಟ್ಟು ಪೌಡರ್ ಹಾಕ್ಬಿಡ್ತಾರೆ. ಹಿಂಗೆಲ್ಲ ಕೊಟ್ಬಿಡ್ತಾರೆ. ಇದು ಹಾಕ್ಬೇಕು. ಚೆನ್ನಾಗಿ ಕಾದಾದ್ಮೇಲೆ ಇದು ಒಂದು 5 ನಿಮಿಷ ಬೇಯಿಸ್ಬೇಕು. ಸಾರ ಮಸಾಲ ಬೀಳ್ತದೆ. ಆಮೇಲೆ ಆದ್ಮೇಲೆ ಇಳಿಸ್ಬಿಟ್ಟು ನಿಂಬೆಹಣ್ಣು ಐತೆ. ಇದು ನಿಂಬೆಹಣ್ಣು ರಸ ಹಿಂಡ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಮಾಡ್ತೀನಿ. ಒಂದು 10 ನಿಮಿಷ ವೇಟ್ ಮಾಡಿ ಕುತ್ಕೊಳ್ಳಿ. ಇವಾಗೇನು ಇದು ಕುದೀತಿ. ಇವಾಗ 5 ನಿಮಿಷ ಇದು ಕುದ್ದಾದ್ಮೇಲೆ ನಿಂಬೆಹಣ್ಣು ಕುಯ್ ಕಡಿದೀನಿ. ಇದಕ್ಕೆ ಬಿಸಿಲು ಹಾಕೋಕ್ ಹೋಗ್ಬಾರ್ದು. ಯಾವ್ದೇ ಕಾರಣ ನಿಂಬೆಹಣ್ಣು ಅದು ಟೇಸ್ಟ್ ಇದಿರಲ್ಲ. ಇದು ತುಂಬಾ ಒಳ್ಳೇದು. ಈ ಕಾಫಿ ಟೀ ಕುಡಿದ್ರಲ್ಲ ಅಂತಲ್ಲಿ ಕುಡಿ. ಮನೇಲೇ ಇರ್ತದೆಲ್ಲ. ಇದು ಮೆಡಿಸಿನ್ ಎಲ್ಲ ಮನೇಲೇ ಮಾಡ್ಕೋಬಹುದು. ಸುಮ್ನೆ ಯಾಕೆ ಹೋಟ್ಲು 20-30 ರೂಪಾಯಿ ಹಾಕಿ ಯಾವ್ದಾದ್ರು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ನೋಡಿ ಇಷ್ಟು ನಿಂಬೆಹಣ್ಣು ಹಾಕೊಂಡಿದ್ದೀನಿ. ಒಂದು 5 ಜನ ಇದ್ದೀವಿ. ಇದು ಸ್ವಲ್ಪ ಬೇಕು ಅಂದ್ರೆ ಉಳಿದ್ರು ಏನು ಆಗಲ್ಲ. ಇವಾಗ ಕುದಿದು ಇದಾಯ್ತು. ಇದು ನಿಂಬೆಹಣ್ಣಿಗೆ ಬಿಸಿದ ಸೋಸ್ಕೋಬೇಕು. ಲೆಮನ್ ಟೀ ಟೈಪ್. ಲೆಮನ್ ಟೀ ಏನ್ ಹೆಸರು ಇದಕ್ಕೆ? ಲೆಮನ್ದು ನಾನು ಹೊಸದಾಗಿ ನಾನು ಮಾಡಿದ್ದೀನಿ. ಹೆಸರೇನಿಡೋದ? ಮಾಮೂಲಿ ಲೆಮನ್ ಟೀನೇ ಇಟ್ಟು ಪರವಾಗಿಲ್ಲ. ಕುಮಾರಪ್ಪನ್ ಸ್ಟೈಲ್ ಲೆಮನ್ ಟೀ. ನಾನು ಬ್ಯಾಚಿಲ್ಲ ಅವಾಗಿದ್ದು ಅಷ್ಟೇ. ಅದೆಲ್ಲ ಚೆನ್ನಾಗಿದೆ. ಎಲ್ಲ ಸುಮಾರು ನಾನು ಸುಮಾರು ಅಡಿಕೆ ಐಟಮ್ ಎಲ್ಲ ಚಿಕನ್ ಒಂದು 15-20 ತರ ಕಲ್ತಿದ್ದೀನಿ. ಮಾಡ್ತೀವಿ. ಇದೆಲ್ಲ ಪ್ರೇಕ್ಷಕರಿಗೆಲ್ಲ ಹೇಳ್ಕೊಡ್ಬೇಕಲ್ಲ ನೀವು? ಹೇಳ್ಕೊಟ್ಟು ನಮ್ಮಲ್ಲಿ ನೀರು ಬಂದಿದ್ಯಾ ಇವಾಗ ನಮ್ಮ ಹೊಸ ಬಂದರೆ ಹೇಳ್ಕೊಡ್ತಾರೆ. ಹೇಳ್ಕೊಡ್ತೀವಿ. ಅವ್ರು ಹೋಗಿ ಮಾಡ್ಕೊಳ್ತಾರೆ. ಇನ್ನೊಂದು ಗೊಡ್ಡುಳಿ ಮಾಡ್ತೀವಿ. ಚಿಕನ್ ಗೊಡ್ಡುಳಿ. ಅದು ಚಳಿಗ ತುಂಬಾ ಚೆನ್ನಾಗಿರ್ತದೆ. ಅದನ್ನ ಹೊಸದಾಗಿ ಅದು ಒಳ್ಳೆ ಫ್ಲೇವರ್ ಗಮ್ ಅಂತ ಇದೆ. ಲೆಮನ್ ಟೀ ರೆಡಿ. ನೋಡಿ ಕುಡಿದು ಹೇಳಿ. ಒಳ್ಳೆ ಫ್ಲೇವರ್ ಕಲರ್ ಬಂದಿದೆಯಲ್ಲ ಕುಮಾರಪ್ಪ? ಸೇಮ್ ವೈನ್ ಅಂತ ತಿಳ್ಕೊಬೇಡಪ್ಪ. ಚೆನ್ನಾಗಿದೆ. ಥ್ಯಾಂಕ್ ಯು.